ಮಾಡಿರ್ತಾರೆ. ಈಗ ನಮಗೂ ಹಂಗೆ ಆಗ್ತದೆ. ನಮ್ಗೆ ಇರೋದೊಂದು ಮಗುವಿನ ಹೆಸರು. ಈಗ ನಮ್ಗೆ ಆಕ್ಟಿವಿಟಿ ಮಾಡಿ ನಮ್ಗೆ ಕೆಪಾಸಿಟಿ ಇದೆ, ಆದ್ರೆ ಆಕ್ಟಿವಿಟಿ ಮಾಡ್ಲಿಕ್ಕೆ ಮಕ್ಕಳೇ ಇಲ್ಲ. ಈಗ ನಮ್ಗೆ ದಿನ ಮೊಬೈಲ್ ಹಾಕಿ ಅಂತಾರೆ, ನಮ್ಗೆ ತುಂಬಾ ನೋವು ಅನಿಸ್ತದೆ. ಈಗ ನಮ್ಗೆ ಈಗ ಯಾಕಂದ್ರೆ ನಮ್ಗೂ ಒಂದು ಕೆಲಸ ಅನ್ನೋದಿತ್ತ, ನಾವ್ ಮಾಡ್ಬೇಕಂತ ಇದ್ದಿದ್ದಲ್ಲಿ ಮಕ್ಕಳ ಸಂಖ್ಯೆ ಇಲ್ಲ. ನಮ್ಗೆ ಒಂದು ಮಗು ಹಿಡ್ಕೊಂಡು ಅದು ನಾನು ನನ್ನೇ ಹೆಸರು ನಾನು 10 ಮಕ್ಕಳು ಸಾಕೋದು ಒಬ್ಬಳು ಸಾಕ್ಬೇಕು ನನಗ. ನನ್ ಜೊತೆಗೆ ಬರ್ತದೆ, ಇದು ನಮ್ ಹೆಂಡತಿ ಹೊಡಿತದೆ. ಊಟ ಬೇಡ ಅಂದ್ರೆ ಬೇಡ, ಎಷ್ಟು ಮಾಡಿದ್ರೆ ಆದ್ರೂ ಸಹಿಸ್ಕೊಂಡು ನಾವ್ ಇರ್ಬೇಕು. ನೋಡ್ಬೇಕು ನಮ್ಗೀಗ ಈಗ ಬೇಡ ಅಂದ್ರೆ ಬೇಡ, ಟೀಚರ್ ಬೇಕು ಅಂದ್ರೆ ಬೇಕು. ಮುಗಿತು. ಇವಾಗ ಹೋಗ್ಬೇಕು ಹೋಯ್ತದ ಒಂದು ಟೀಚರ್ ಸಪೋರ್ಟ್ ಚಲೋ ಇಲ್ಲ ಅಂದ್ರೆ ಮಕ್ಕಳ ಸಂಖ್ಯೆ ಇದೆ, ಹೇಳ್ತಾರಂತಲ್ಲ ಮಕ್ಕಳ ಸಂಖ್ಯೆ ಇದೆ, ಅಲ್ಲ ಆ ಮಕ್ಕಳನ್ನ ಬಿಟ್ಟು ಹೋಗುತ್ತೆ. ಟೀಚರ್ಸ್ ಸರಿ ಆ ತರ ಇಲ್ಲ. ಅಂದ್ರೆ ಹಿಂಗಲ್ಲ, ನೀವು ಚೆನ್ನಾಗೆಲ್ಲ ಮಾಡ್ಬೇಕು ನಿಮ್ಮ ಕಾನ್ಸೆಪ್ಟ್ ಇದೆ. ಆದ್ರೆ ನನ್ಗೆ ಯಾರು ಅಧಿಕಾರಿ ಬರೋದು ನಮ್ಗೆ ಸೇವ್ ಮಾಡ್ತದೆ. ನಾನು ಸೇವ್ ಮಾಡ್ತಾರೆ ಅದೊಂದು ಕೇಳ್ತು ನಮ್ಮ ಇವರೆಲ್ಲ ಬಂದ ನೋಡ್ತಾ ಟೀಚರ್ ನಿಮ್ ಶಾಲೆ ಹಬ್ಬದೇ ಹಬ್ಬ ಇದೆ ಅಂತ ಕೇಳ್ತಾರೆ. ಈಗ ಮೊನ್ನೆ ನಮ್ದು ರಾಜಕುಮಾರಿ ಮೇಡಮ್ ಬಂದ್ರು, ಅವತ್ತು ನಾವ್ ಆರಾಮಿಲ್ಲ ಕರ್ಕೊಂಡು ಹೋಗಿದ್ರು ಅಷ್ಟೇ. ಬಿಟ್ಮೇಲೆ ಇರ್ತದ ಹಂಗಾಗಿ ಮೇಡಮ್ ಬಂದ್ರು ಯಾರು ಬಂದ್ರು ಕ್ಯಾರೆ ಮಾಡಿಲ್ಲ. ಅದು ಅಲ್ಲಿ ಈಗ ಟೀಚರ್ ರಜೆ ಇರೋದ್ರಿಂದ ಈಗ ಇವರಿರ್ತಾರೆ. ಹಿಂಗೆ ಸಮಸ್ಯೆ. ಇಲ್ಲಿ ಎಷ್ಟೋ ಈಗ 1-2 ಮಕ್ಕಳಿದ್ದಲ್ಲಿ ಅಂಗನವಾಡಿ ಬಿಲ್ಡಿಂಗ್ ಹೊಸ ಕೊಟ್ಟಿದ್ದಾರೆ. 10-15-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಒಂದು ಮಗುವಿಗೆ ವಿಚಾರ ಮಾಡಿ. ಒಂದು ಮಗು ಒಂದು ಟೀಚರು ಹೆಲ್ಪರು ಇರೋದು, ನೀವು ಒಬ್ಬರೇ ಇರ್ತೀರ ಇಂಥದ್ದು ಸರ್. 2015ರಲ್ಲಿ ನಾನು ಬರ್ಬೇಕಂದ್ರೆ 27 ಮಕ್ಕಳು ಇದ್ರು. ಇಲ್ಲ ಇಲ್ಲಿ ಈಗ 4 ಮಕ್ಕಳಿಗೆ ಬಂದಿದೆ. ನಾವು ಹೋಗ್ಬೇಕಾದ್ರೆ 2 ಮಕ್ಕಳಿಗೆ ಅಲ್ಲ ಬಂದ್ಬಿಟ್ಟೆ ಇಲ್ಲ ನೀವು ಇಲ್ಲ ಹಾಳಘಟ್ಟದಲ್ಲಿ ಹಾಲುಘಟ್ಟ ಇತ್ತು ಇಲ್ಲಿ ಬಂದಿದ್ದ 15ರಲ್ಲಿ ಬಂದಿದೆ ನಾನು. 27 ಅಂದ್ರೆ 27 ಮಕ್ಕಳು ಇದ್ದು. ಈಗ 4 ಶಿಕ್ಷಕರು ಇದ್ದು. 4 ಮಕ್ಕಳು ಈಗ 4 ಮಕ್ಕಳು ಇನ್ನು 2 ವರ್ಷ ಆದ್ರೆ 1 ವರ್ಷ ಆದ್ರೆ 2 ಮಕ್ಕಳು. ನಾನು ಸ್ಟಾರ್ಟಿಂಗ್ ಅಲ್ಲಿ ಟೋಟಲಿ 39, ಈಗ ಗದ್ನಿ ಮಾಡಿ ತಲೆಪಿಶರಿ 7. ಎಂತ ಮಾಡೋದು? ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆಗೆ ಆಗಮಿಸಿದಂತಹ ತಾಲೂಕು ಪಂಚಾಯತಿಯ ಅಧಿಕಾರಿಗಳಾದಂತಹ ನಾಗರಾಜ್ ಹೆಗಡೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಎಸ್ಎನ್ಸಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇನ್ನು ಅದೇ ಸಾಮಾಜಿಕ ಪರಿಶೋಧನೆಗೆ ಆಗಮಿಸಿದಂತಹ KS ಸಂತೋಷ್ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಮತ್ತು SMC ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇನ್ನು ನಮ್ಮ ಶಾಲೆಯ SMC ಸದಸ್ಯರುಗಳಿಗೆ, ಅಧ್ಯಕ್ಷರಿಗೆ, ಅಡಿಗೆಯವರಿಗೆ ಮತ್ತು ಅಂಗನವಾಡಿ ಶಿಕ್ಷಕಿಯರಿಗೆ ಧನ್ಯವಾದವನ್ನು ಅರ್ಪಿಸಿ ನನ್ನ ಧನ್ಯವಾದ ಕಾರ್ಯಕ್ರಮ ಮಾಡ್ತೀನಿ. ಮಕ್ಕಳು ಇಷ್ಟೊತ್ತಿನವರೆಗೆ ಕೇಳ್ತಾ ಇದ್ದಾರೆ, ಅವರಿಗೂ ಸಹ ಪರಿಶೋಧನೆ ಮಾಡಿದ್ರು, ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ